ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಎಳ್ಳು ಬೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಹೇಗೆ ಮಾಡ್ತೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಮತ್ತು ತಿರ್ಗಾ ಎಲ್ಲರೂ ಸಂಕ್ರಾಂತಿ ಹಬ್ಬನ ಹೇಗೆ ಆಚರಿಸ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಎಳ್ಳು ಬೆಲ್ಲ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಕಡಲೆ ಬೀಜ, ಕಡಲೆಪಪ್ಪು ಮತ್ತು ಕೊಬ್ಬರಿ, ಬೆಲ್ಲ, ಎಳ್ಳು, ಬಿಳಿ ಎಳ್ಳು ಮತ್ತು ಜೀರಿಗೆ, ಪಪ್ರಿಮೆಂಟ್ ಅಂತಾರಲ್ಲ ಅದು, ಮತ್ತು ತಿರ್ಗಾ ಕಲ್ಸಕ್ಕರೆ, ಸಣ್ಣ ಕಲ್ಸಕ್ಕರೆ, ಮತ್ತು ತಿರ್ಗಾ ವೈಟಿಗಿರೋದದ್ದು ಸಕ್ಕರೆಯಿಂದ ಮಾಡಿರ್ತಾರೆ ಅದು ತೊಗೊಂಡಿದ್ದೀನಿ. ಇವಾಗ ನೋಡಿ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಫಸ್ಟು ಒಂದು ಸ್ವಲ್ಪ ಫ್ಲೇಮು ಸಣ್ಣನೇ ಇಕ್ಕೊಂಡು ಹುರ್ಕೊಬೇಕು. ಜಾಸ್ತಿ ಫ್ಲೇಮ್ ಇಕ್ಕೊಂಡ್ರೆ ಅದೊಂಥರ ಬ್ಲ್ಯಾಕಾಗಿ ಆಗಿಬಿಡುತ್ತೆ. ಅದಕ್ಕೆ ಫ್ಲೇಮ್ ಒಂದು ಸ್ವಲ್ಪ ಸಣ್ಣ ಇಕ್ಕೊಂಡೇ ಹುರ್ಕೊಬೇಕು. ಒಂದು 5 ಮಿನಿಟ್ಸ್ ಹುರ್ಕೊಂಡು ನೋಡಬೇಕು ಅದು ಸಿಪ್ಪೆ ಎಲ್ಲ ಬಿಟ್ಕೊತಾ ಇದೆಯಾ ಇಲ್ವಾ ಅಂತ. ನೋಡಿ ಈ ಥರ ಸಿಪ್ಪೆ ಬಿಟ್ಕೊಂಡ್ರೆ ಆವಾಗ ಆಗಿದೆ ಅಂತ ಅರ್ಥ. ಸಿಪ್ಪೆ ಬಿಟ್ಕೊಳ್ಳಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಇದನ್ನು ಒಂದು ಮರಕ್ಕೆ ಹಾಕ್ಕೊತಾ ಇದ್ದೀನಿ. ಮರಕ್ಕೆ ಹಾಕ್ಕೊಂಡು ಆದರೆ ನೀವು ಬಟ್ಟೆ ಒಳಗಡೆ ಹಾಕ್ಬಿಟ್ಟು ಉಜ್ಜಿದ್ರೆ ಅದು ಕರೆಕ್ಟಾಗಿ ಸಿಪ್ಪೆ ಹೋಗುತ್ತೆ ಹೊರತು ಅದರೊಳಗಡೆ ಒಂದು ಸಣ್ಣ ಸಣ್ಣ ಪೀಸ್ ಎಲ್ಲ ಇರುತ್ತಲ್ಲ ಅದು ಹೋದ್ರೇ ಚೆನ್ನಾಗಿರೋದು. ನೋಡಿ ಈ ಥರ ಒಂದು ಪ್ಲೇಟ್ ತೊಗೊಂಡು ಬಿಸಿ ಇರುತ್ತಲ್ಲ ಅಂದ್ಬಿಟ್ಟು ಒಂದು ಪ್ಲೇಟ್ ತೊಗೊಂಡು ಹಿಂಗೆ ಉಜ್ಜಿದ್ರೆ ಎಲ್ಲ ಸಿಪ್ಪೆ ಬಿಟ್ಕೊಳುತ್ತೆ. ನೋಡಿ ಈ ಥರ ಕ್ಲೀನ್ ಮಾಡ್ಕೊಬೇಕು ಎಲ್ಲ. ಅದ್ರ ಪುಡಿ ಎಲ್ಲ ಹಾಕೋಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಇವಾಗ ಕಡಲೆ ಹಾಕ್ಕೊತಾ ಇದ್ದೀನಿ. ಕಡಲೆನ ಬಾಣಲಿಲಿ ಒಂದು ಸ್ವಲ್ಪ ಬಿಸಿ ಇದ್ದಾಗ ಮಾತ್ರ ಹುರ್ಕೊಳ್ಳಿ, ಸ್ವಲ್ಪ ಸಾಕು, ಜಾಸ್ತಿ ಏನು ಹುರ್ಕೊಳೋದು ಬೇಡ. ಕಡಲೆನ ಗಟ್ಟಿ ಇದ್ದರೆ ಹುರ್ಕೊಳಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಮೆತ್ತಗೇನ ಇದ್ದರೆ ಮಾತ್ರ ಹುರ್ಕೊಳ್ಳಿ ಅಷ್ಟೇ, ಏನು 1-2 ಸೆಕೆಂಡ್ ಅಷ್ಟೇ. ಇವಾಗ ನೋಡಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಾನು. ಇದನ್ನು ಕೂಡ ಒಂದು 5 ಮಿನಿಟ್ಸ್ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ತಿರ್ಗಾ ಇದ್ರದ್ದು ಸ್ಮೆಲ್ ಬರ್ತಾ ಇರುತ್ತೆ ಹುರ್ಕೊಂಡಾದ್ಮೇಲೆ, ಅದು ಫ್ರೈ ಆದಮೇಲೆ. ಮತ್ತು ತಿರ್ಗಾ ಬಣ್ಣನೂ ಕೂಡ ಚೇಂಜ್ ಆಗುತ್ತೆ. ನೋಡಿ ಇವಾಗ ಬಣ್ಣ ಚೇಂಜ್ ಆಗಿದೆ. ಎಳ್ಳು ಚಟಪಟ ಅನ್ನಬೇಕು, ಅಂತ ತನಕ ಹುರ್ಕೊಬೇಕು, ಇಲ್ಲಾಂದರೆ ಹಸಿ ವಾಸನೆ ಹೊಡೆಯುತ್ತೆ ಎಳ್ಳಿಂದು. ಮತ್ತು ಇವಾಗ ಬೆಲ್ಲ ಬಂದು ಈ ಥರ ಬೆಲ್ಲ ತೊಗೊಂಡಿದ್ದೀನಿ ನಾನು. ಈ ಥರ ಅಂಗಡಿಲೆಲ್ಲ ಸಿಗುತ್ತೆ ನೋಡಿ, ಚಿಕ್ಕದು ಅಚ್ಚು ಬೆಲ್ಲದ ಥರನೇ ಸಿಗುತ್ತೆ. ಆ ಬೆಲ್ಲ ತೊಗೊಂಡಿದ್ದೀನಿ ನಾನು. ಉಂಡೆ ಬೆಲ್ಲ ತೊಗೊಳ್ಬೇಡಿ, ಉಂಡೆ ಬೆಲ್ಲ ಈ ಥರ ಸಣ್ಣ ಸಣ್ಣ ಪೀಸೆಲ್ಲ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಈ ಥರ ಬೆಲ್ಲನೇ ತೊಗೊಂಡಿದ್ದೀನಿ. ಅದನ್ನು ಆದಷ್ಟು ಸಣ್ಣ ಸಣ್ಣ ಪೀಸೇನೆ ಮಾಡೋದಕ್ಕೆ ಟ್ರೈ ಮಾಡಿ. ಈ ಸಂಕ್ರಾಂತಿ ಹಬ್ಬದಲ್ಲಿ ಏನಕ್ಕೆ ನಾವು ಎಳ್ಳು ಬೆಲ್ಲ ತಿಂತೀವಿ ಅಂದರೆ, ಇವಾಗ ಹೇಗಿದ್ದರೂ ಚಳಿಗಾಲ ಅಲ್ಲ, ಆದ್ದರಿಂದ ನಮ್ಮ ಬಾಡಿಗೆ ಎಣ್ಣೆ ಜಿಡ್ಡು ಮತ್ತು ಆಯಿಲ್ ಐಟಮ್ ಬೇಕು ಅನ್ನೋದಕ್ಕೋಸ್ಕರ ಈ ಥರ ಹಬ್ಬದಲ್ಲಿ ಎಳ್ಳು ಬೆಲ್ಲ ಎಲ್ಲ ಬೀರೋದು. ಮತ್ತು ಎಳ್ಳಲ್ಲಿ ಮತ್ತು ತಿರ್ಗಾ ಕೊಬ್ಬರಿಲಿ, ಕಡಲೆ ಬೀಜದಲ್ಲಿ ಎಲ್ಲ ಎಣ್ಣೆ ಅಂಶ ಇರುತ್ತಲ್ಲ, ಆದ್ದರಿಂದ ನಮ್ಮ ಬಾಡಿಗೆ ಒಳ್ಳೆ ಎಣ್ಣೆ ಆದ ಪದಾರ್ಥಗಳು ಸಿಗುತ್ತೆ. ಮತ್ತು ತಿರ್ಗಾ ಬಾಡಿ ಮೇಂಟೆನೆನ್ಸು ಕೂಡ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ಅಂತ ಈ ಥರ ಮಾಡಿರೋದು ಆಗಿನ ಕಾಲದಲ್ಲಿ ದೊಡ್ಡವರು. ನೋಡಿ ಈ ಥರ ಸಣ್ಣಗೆ ಹೆಚ್ಕೊಳ್ಳಿ. ಮತ್ತು ತಿರ್ಗಾ ಇದರಲ್ಲಿರೋ ಪುಡಿನ ಹಾಕೋಕ್ಕೆ ಹೋಗ್ಬಿಡಿ. ಆ ಪುಡಿನ ಬೇಕಾದ್ರೆ ನೀವು ಯಾವ್ದಾರ ಸಿಹಿ ಪದಾರ್ಥಕ್ಕೆ ಯೂಸ್ ಮಾಡ್ಕೊಬೋದು, ಇಲ್ಲ ಕಾಫಿ ಟೀ ಏನಾರ ಮಾಡಬೇಕಂದ್ರೆ ಯೂಸ್ ಮಾಡ್ಕೊಬೋದು. ಇವಾಗ ನಾನು ಇದನ್ನು ಕಾಯಿ ತುರಿಯೋದು ಎತ್ಕೊಂಡಿದ್ದೀನಿ. ಇದೇನಕ್ಕೆ ಅಂದರೆ ಇವಾಗ ಕೊಬ್ಬರಿ ಮೇಲಿರೋ ಅದು ಸಿಪ್ಪೆನೆಲ್ಲ ತೊಗೊಳೋದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ ನಾನು. ಫುಲ್ ಎಲ್ಲ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗಿಬೇಕು. ನೋಡಿ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಎಲ್ಲ ಫುಲ್ಲು ಬರುತ್ತದು. ಅಂದರೆ ಜಾಸ್ತಿ ತೆಗಿಯೋಕೆ ಹೋಗ್ಬಾರ್ದು, ಮೇಲ್ಗಡೆ ಇರೋ ಸಿಪ್ಪೆ ಮಾತ್ರ ತೆಗಿಬೇಕು ಅಷ್ಟೇ. ನೋಡಿ ಈ ಥರ ಆಗುತ್ತೆ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ತೆಗೆದ್ರೆ. ಮತ್ತು ತಿರ್ಗಾ ಅದು ವೇಸ್ಟ್ ಏನು ಮಾಡೋಕೆ ಹೋಗ್ಬಿಡಿ ಆ ಕೊಬ್ಬರಿನ. ಅದನ್ನು ಬೇಕಾದ್ರೆ ನೀವು ಪುಳಿಯೋಗರೆ ಪುಡಿಗೆ ಮತ್ತು ತಿರ್ಗಾ ಏನಾದರೂ ಸಾಂಬಾರಿಗೆ ಬೇಕಂದ್ರೂ ಯೂಸ್ ಮಾಡ್ಕೊಬೋದು ಅದು. ಇವಾಗ ನೋಡಿ ಆದಷ್ಟು ಸಣ್ಣ ಪೀಸಲ್ಲಿ ಹೆಚ್ಕೊಳ್ಳಿ ಕೊಬ್ಬರಿನ.
ದಪ್ಪ ದಪ್ಪ ಹೆಚ್ಚಕ್ಕೆ ಹೋಗ್ಬಿಡಿ, ಆದಷ್ಟು ಸ್ವಲ್ಪ ಸಣ್ಣನೇ ಎದ್ದರೆ ಚೆನ್ನಾಗಿರುತ್ತೆ. ನೋಡಿ ನಾನು ಹೆಚ್ಚ್ತಾ ಇದ್ದೀನಲ್ಲ, ಆ ಥರನೇ ಇದ್ದರೆ ಚೆನ್ನಾಗಿರುತ್ತೆ. ನೀವೆಲ್ಲ ಮನೇಲೇ ಮಾಡ್ಕೊತೀರಾ ಇಲ್ಲ ರೆಡಿಮೇಡ್ ತರ್ತೀರಾ ಎಳ್ಳು ಬೆಲ್ಲ ಎಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಮನೇಲಿ ಮಾಡಿಕೊಂಡ್ರೆ ಹೆಲ್ತಿಯಾಗಿರುತ್ತೆ. ಇವಾಗ ನೋಡಿ ನಾವು ಯಾವ ಬಾಕ್ಸಲ್ಲಿ ಮಿಕ್ಸ್ ಮಾಡ್ತೀವೋ ಆ ಬಾಕ್ಸ್ಗೆ ಹಾಕ್ಬಿಡೋಣ ಅಂತ ಹಾಕ್ತಾಯಿದ್ದೀನಿ ನಾನು. ಇವಾಗ ಒಂದು ಲೋಟ, ಈ ಲೋಟದಲ್ಲಿ ಒಂದು ಲೋಟ ಕೊಬ್ಬರಿ ತೊಗೊಂಡಿದ್ದೆ ನಾನು. ಅದರಲ್ಲಿ ಅದೇ ಲೋಟದಲ್ಲಿ ಅರ್ಧ ಲೋಟ ಕಡಲೆಪಪ್ಪು ತೊಗೊಂಡಿದ್ದೀನಿ. ಮತ್ತು ಒಂದು ಲೋಟ ಕಡಲೆ ಬೀಜ ತೊಗೊಂಡಿದ್ದೀನಿ. ಅರ್ಧ ಲೋಟ ಮಾತ್ರ ಎಳ್ಳು ತೊಗೊಂಡಿದ್ದೀನಿ, ಯಾಕೆಂದರೆ ಎಳ್ಳು ಒಂದು ಸ್ವಲ್ಪ ಹೀಟ್ ಪದಾರ್ಥ ಅಂತ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು ನೀವು. ನಾನು ಮಾತ್ರ ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಮತ್ತು ನಾವು ಕಡಲೆ ಬೀಜ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀವೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲನೂ ಕೂಡ ತೊಗೊಬೇಕು. ಇವಾಗ ಜೀರಿಗೆ ಪಪ್ರಿಮೆಂಟ್ ಹಾಕ್ತಾಯಿದ್ದೀನಿ ಅರ್ಧ ಕಪ್ಪು. ಮತ್ತು ಕಲ್ ಸಕ್ಕರೆ ಹಾಕ್ತಾಯಿದ್ದೀನಿ ಸಣ್ಣದು 1/4 ಕಪ್ಪಷ್ಟು. ಮತ್ತು ತಿರ್ಗಾ ಇದು ವೈಟದು ಮಿಠಾಯಿ ಥರ ಬರುತ್ತೆ, ಅದನ್ನು ಹಾಕ್ತಾಯಿದ್ದೀನಿ ನಾನು. ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಇವಾಗ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಆಗಿನ ಕಾಲದ ಹಿರಿಯರು ಮಾಡಿದ್ದಾರೆ. ನೋಡಿ ಈ ಥರ ಆಗಿದೆ ಎಳ್ಳು ಬೆಲ್ಲ. ಮನೇಲೇ ಆದಷ್ಟು ತಯಾರು ಮಾಡ್ಕೊಳೋದಕ್ಕೆ ನೋಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.